ಗುರು ನಿನ್ನೆ ಆಗಿದ್ದು ಮ್ಯಾಚ್ ಇದ್ದ ನಾವ್ ಇನ್ನೂ ಕೂಡ ಹೊರಗೆ ಬಂದಿಲ್ಲ ಶಾಕ್ ಇಂದ. ನಿನ್ನೆ ಮತ್ತೆ ಯಾವ್ದು ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಮ್ಯಾಚ್ ಕೂಡ ಇತ್ತಲ್ಲ, T20 4th ಮ್ಯಾಚ್. ನಿನ್ನೆ ಇಂಡಿಯಾ ಬ್ಯಾಟಿಂಗ್ ನೋಡ್ಬಿಟ್ಟು ಫುಲ್ ಒಂದ್ಸಲಿ ಕಂಗಾಲ್ ಆಗೋಗ್ಬಿಟ್ಟಿದೀವಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು. ಹಾಗಾಗಿ ನಾವೆಲ್ಲ ಒಂದ್ಸಲಿ ಯೋಚನೆ ಕೂಡ ಮಾಡಿದ್ವಿ, ಇದೇನಪ್ಪ ಇದು ಈ ತರ ಆಗ್ಬಿಡ್ತು. ಬಂದಿದ್ 3 ಜನ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಕೂಡ ಅಷ್ಟೇ ಈ ತರ ಉದುರೋಗ್ಬಿಟ್ಟಲ್ಲ ಅಂತ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ. ನೀವೆಲ್ಲ ಮ್ಯಾಚ್ ನೋಡಿರ್ತಾರೆ. ನಾನು ಯಾರು ಅಭಿಷೇಕ್ ಶರ್ಮಾ ಕೂಡ ಆಡಿಲ್ಲ, ಸೂರ್ಯಕುಮಾರ್ ಯಾದವ್ ಕೂಡ ಇಲ್ಲ, ಸಂಜು ಸ್ಯಾಮ್ಸಂಗ್ ಕೂಡ ಆಡಿಲ್ಲ, ಬಂದರೆಲ್ಲ ಕೂಡ ಹಾಗಾಗಿ ಉದುರೋಗ್ಬಿಟ್ಟಿದ್ದಾರೆ. ಅದೇ ನಾವು ಲಾಸ್ಟ್ 3 ಮ್ಯಾಚ್ ಹಿಂದಿನ ಮ್ಯಾಚ್ ನೋಡಕ್ ಹೋದ್ವಿ ಅಂದ್ರೆ ಬರೀ 3 ಜನ ನಿಂತ್ಕೊಂಡು ಮ್ಯಾಚ್ ಅನ್ನ ಕೂಡ ವಿನ್ ಮಾಡಿಸಿದ್ದಾರೆ. ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್, ಅಭಿಷೇಕ್ ಶರ್ಮಾ ನಿನ್ನೆ ಮ್ಯಾಚ್ ಅನ್ನ ಬಿಟ್ಟಿದ್ರು. ಆದ್ರೆ ಅದಕ್ಕೊಂದು ಸೀಕ್ರೆಟ್ ಕೂಡ ಇದೆ. ಅದು ಲಾಸ್ಟ್ ಗೆ ಸೂರ್ಯಕುಮಾರ್ ಯಾದವ್ ರಿವೀಲ್ ಕೂಡ ಮಾಡಿದ್ರೆ ಏನ್ ಹೇಳಿದ್ರೆ ಅಂದ್ರೆ, ಈ ಮ್ಯಾಚ್ ಬೈ ಮಿಸ್ ಆಗಿ ಸೋತಿದ್ದಲ್ಲ ಗುರು. ಏನ್ರಿ ಅದು ಮಾತಾಡೋದು? ನಾವು ನೀವ್ ಏನ್ ಅನ್ಕೊಂಡಿದ್ವಿ ಅಂದ್ರೆ ನಾವು ಮಕ್ಕರಾಗ್ಬಿಟ್ಟಿದೀವಿ. ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಿನ್ನೆ ಮ್ಯಾಚ್ ಹೇಳ್ಬೇಕು ಅಂದ್ರೆ ಮಿಸ್ ಆಗಿ ಸೋತಿದ್ದಲ್ಲ, ಒಂದು ಸ್ಟ್ರಾಟಜಿನ ಟೆಸ್ಟ್ ಮಾಡಕ್ಕೋಸ್ಕರ ನಿನ್ನೆ ಟೀಮ್ ಇಂಡಿಯಾದವರು ಈ ತರ ಪರ್ಫಾರ್ಮೆನ್ಸ್ ಕೂಡ ಮಾಡಿರುವಂತದ್ದು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಏನಕ್ಕೆ ಅಂತ ನೀವು ಕೇಳ್ಬೋದು. ನೆಕ್ಸ್ಟ್ ಯಾವಾಗ ಫೆಬ್ರವರಿ 7ರಿಂದ T20 ವರ್ಲ್ಡ್ ಕಪ್ ಕೂಡ ಇದೆ, ಅದು ನಿಮ್ಗೆಲ್ಲ ಗೊತ್ತಿರೋದು. ಹಾಗಾಗಿ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಸೀರೀಸ್ T20 ಸೀರೀಸ್ ಈಗಾಗಲೇ 3 ಸೀರೀಸ್ ಅನ್ನ ನಮ್ಮ ಇಂಡಿಯಾದವರು ವಿನ್ ಕೂಡ ಆಗಿದ್ದಾರೆ. ಸೀರೀಸ್ ಅನ್ನ ಆಲ್ರೆಡಿ ವಿನ್ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ಇನ್ನ 2 ಮ್ಯಾಚ್ ಅನ್ನ ನಮ್ಮ ಇಂಡಿಯಾದವರು ಯಾವ ತರ ತಗೊಂಡಿದ್ದಾರೆ ಅಂದ್ರೆ ಒಂಥರ ಪ್ರಾಕ್ಟೀಸ್ ಮಾಡ್ತಾರ ತಗೊಂಡ್ಬಿಟ್ಟಿದ್ದಾರೆ. ಅದು ಪ್ರಿಪರೇಷನ್ ಯಾವ್ದಕ್ ಮಾಡ್ತಾರೆ ಅಂದ್ರೆ ಇದು T20 ವರ್ಲ್ಡ್ ಕಪ್ ಕೂಡ ಮಾಡ್ತಿರುವಂತದ್ದು. ಹಾಗಾಗಿ ನಿನ್ನೆ ಸೂರ್ಯಕುಮಾರ್ ಯಾದವ್ ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ನಾವು ಮ್ಯಾಚ್ ಅನ್ನ ಒಂದು ಸ್ಟ್ರಾಟಜಿನ ಟೆಸ್ಟ್ ಮಾಡಕ್ಕೋಸ್ಕರ ನಾವ್ ಇದನ್ನ ಆಡಿದಷ್ಟೇ. ಮತ್ತೆ ನಿನ್ನೆ ಇಶಾನ್ ಕಿಶನ್ ಬಿಟ್ಟಿದ್ದು ಒಂದು ಎಲ್ರಿಗೂ ಒಂದು ಶಾಕಿಂಗ್ ಅಂತ ಕೂಡ ಅನ್ಸ್ಬಿಡ್ತು. ಆದ್ರೆ ಅದಕ್ಕೂ ಕೂಡ ಒಂದು ಟಿಸ್ಟ್ ಕೂಡ ಇದೆ. ಎರಡನೇ ಭಾಗಕ್ಕೆ ವೇಟ್ ಮಾಡ್ಬೇಕು ನಾವು. ಹಾಗಾದ್ರೆ ಏನ್ ಸ್ಟ್ರಾಟಜಿನ ನಿನ್ನೆ ಟೆಸ್ಟ್ ಮಾಡಿದ್ರೆ, ಹಾಗಾದ್ರೆ ನಿನ್ನೆ ಏನಕ್ಕೆ ಮ್ಯಾಚ್ ಅನ್ನ ಸೋತಿದ್ರೆ ಪ್ರತಿಯೊಂದು ಕೂಡ ವಿಡಿಯೋದಲ್ಲಿ ಪಿನ್ ಟು ಪಿನ್ ತಿಳಿಸ್ಕೊಡ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡಿ. ಆಯ್ತು, ಆಮೇಲೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಮುಂದೆ ನೋಡ್ತಾ ಇರ್ಬೋದು. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೇಗ ಆಲ್ ಮಾಡ್ಕೊಳ್ಳಿ. ಆಕ್ಚುಲಿ ನಿನ್ನೆ ಇಂಡಿಯಾ ಬ್ಯಾಟಿಂಗ್ ಮಾಡಿದ್ದು ಎಲ್ರಿಗೂ ಕೂಡ ನಿಜವಾಗ್ಲೂ ಶಾಕ್ ಆಗ್ಬಿಟ್ಟಿದೆ. ನಂಗೂ ಕೂಡ ಅಷ್ಟೇ ಬ್ಯಾಟಿಂಗ್ ನೋಡ್ರು ಕಂಪ್ಲೀಟ್ ಆಗಿ ದಂಗ್ ಆಗ್ಬಿಟ್ಟೆ. ಇದೇನಪ್ಪ ಇದು ಈ ತರ ಬ್ಯಾಟಿಂಗ್ ನ ಆಡ್ತಿದಾರಲ್ಲ, ಏನಿರು ಹೊಸ ಕ್ರಿಕೆಟ್ಗೆ ಸೇರ್ಸ್ಕೊಂಡಿದಾರ ಅನ್ನೋ ತರ ಬ್ಯಾಟಿಂಗ್ ನ ಆಡ್ತಾ ಇದಾರಲ್ಲ ಅಂತ. ಆಕ್ಚುಲಿ ಅದು ಈಸಿಗೆ ಚೇಸ್ ಆಗೋ ಮ್ಯಾಚ್. ಬಟ್ ಇದೊಂದು ಸ್ಟ್ರಾಟಜಿನ ಯೂಸ್ ಕೂಡ ಮಾಡಿದ್ರೆ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್. ಏನಂದ್ರೆ ನೆಕ್ಸ್ಟ್ T20 ವರ್ಲ್ಡ್ ಕಪ್ ಇದೆಯಲ್ಲ, ಹಾಗಾಗಿ ಇವೆರಡು ಮ್ಯಾಚ್ ಅನ್ನ ಈಗ ನಿನ್ನೆ ಒಂದು ಮ್ಯಾಚ್ ಮತ್ತೆ ಇನ್ನೊಂದು ನೆಕ್ಸ್ಟ್ ಲಾಸ್ಟ್ ಮ್ಯಾಚ್ ಕೂಡ 5ನೇ ಮ್ಯಾಚ್, ಆ 2 ಮ್ಯಾಚ್ ಒಂಥರ ಪ್ರಾಕ್ಟೀಸ್ ಮಾಡ್ತಾ ತಗೊಂಡ್ಬಿಟ್ಟಿದ್ದಾರೆ. ಏನಕ್ಕೆ ಅಂದ್ರೆ ಇದುವರೆಗೂ ನಮ್ಮ ಇಂಡಿಯನ್ ಟೀಮು 210ಕ್ಕಿಂತ ಅಧಿಕ ರನ್ ಚೇಸೇ ಮಾಡಿಲ್ಲ, ಹಿಸ್ಟ್ರಿನೇ ಇಲ್ಲ. ಹಾಗಾಗಿ ಟಾಪ್ 3 ಬ್ಯಾಟ್ಸ್ಮನ್ಸ್ ಗಳು ಕೊಲಾಪ್ಸ್ ಆದ್ರು ಅಂದ್ರೆ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳು ಯಾವ ತರ ಪರ್ಫಾರ್ಮ್ ಮಾಡ್ಬೋದು ಅಂತ ಒಂದು ಟೆಸ್ಟ್ ಅನ್ನ ಮಾಡ್ಬೇಕಿತ್ತಂತೆ. ಹಾಗಾಗಿ ಶಿವಮ್ ದುಬೆ ಮತ್ತೆ ರಿಂಕು ಸಿಂಗ್, ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಕೂಡ ಅಷ್ಟೇ ಯಾವ ತರ ಪರ್ಫಾರ್ಮೆನ್ಸ್ ಮಾಡ್ಬೋದು ಅಂತ ಚೆಕ್ ಮಾಡಕ್ಕೋಸ್ಕರ ನಿನ್ನೆ ಟಾಪ್ 3 ಬ್ಯಾಟ್ಸ್ಮನ್ಸ್ ಗಳು ಸ್ವಲ್ಪ ಬೇಕಾಬಿಟ್ಟಿ ಅಂದ್ರೆ ಆಡಿದ್ದಾರೆ. ಬಟ್ ಆದ್ರೂ ಇವರಿಗೆ ಸರ್ವೈವ್ ಆಗಕ್ಕಾಗಿಲ್ಲ, ಹಾಗೆ ಔಟ್ ಕೂಡ ಆಗಿದ್ದಾರೆ. ಮತ್ತೆ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳು ಯಾವ ತರ ಆಡಿದಾರೆ ಅಂತ ನಿನ್ನೆ ನ್ಯೂ ಮ್ಯಾಚ್ ಅಲ್ಲಿ ಕೂಡ ನೋಡಿದೀರಾ. ಹಾಗಾಗಿ ಈ ಸ್ಟ್ರಾಟಜಿನ ಇಂಪ್ರೂವ್ ಮಾಡ್ಕೊಂಡು T20 ವರ್ಲ್ಡ್ ಕಪ್ ಅಲ್ಲಿ ಸಖತ್ತಾಗಿ ಆಡ್ಬೇಕು ಅನ್ನೋ ಉದ್ದೇಶದಿಂದ ನಿನ್ನೆ ಸ್ಟ್ರಾಟಜಿನ ಅಪ್ಲೈ ಕೂಡ ಮಾಡೋದು ಟೀಮ್ ಇಂಡಿಯಾದವರು. ನೋ ಕಾಮೆಂಟ್ಸ್. ಸಖತ್ತಾಗಿರೋ ಮಾಸ್ಟರ್ ಮೈಂಡ್ ಅನ್ನ ಯೂಸ್ ಕೂಡ ಮಾಡಿದ್ರೆ. ಮತ್ತೆ ಸೂರ್ಯಕುಮಾರ್ ಯಾದವ್ ಇನ್ನೊಂದನ್ನ ಕೂಡ ಹೇಳಿದರೆ, ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ನಾವು ಆಲ್ಮೋಸ್ಟ್ ಟಾಸ್ ನಾವೇ ವಿನ್ ಆದ್ವಿ ಅಂದ್ರೆ ಚೇಸಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂತ ಅಫಿಷಿಯಲ್ ಆಗಿ ಓಪನ್ ಸ್ಟೇಟ್ಮೆಂಟ್ ಕೂಡ ಕೊಟ್ಬಿಟ್ಟಿದ್ದಾರೆ. ಯಾಕಂದ್ರೆ ನಾನು ಅವಾಗಲೇ ಹೇಳ್ದಂಗೆ ಇದೊಂಥರ ಪ್ರಾಕ್ಟೀಸ್ ಮ್ಯಾಚ್ ತರ ಅವರು ತಗೊಳ್ತಿದ್ದಾರೆ. ಇಲ್ಲಿ ಅವರು ಚೆನ್ನಾಗಿ ಇಂಪ್ರೂವ್ ಆದ್ರು, ಪರ್ಫಾರ್ಮೆನ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಂಡ್ರು ಅಂದ್ರೆ T20 ವರ್ಲ್ಡ್ ಕಪ್ ಅಲ್ಲಿ ಇನ್ನೂ ಈಸಿ ಕೂಡ ಆಗ್ಬಿಡುತ್ತೆ. ಹಾಗಾಗಿ ನಿನ್ನೆ ಮ್ಯಾಚ್ ಅಲ್ಲಿ ಕೇವಲ 6 ಬ್ಯಾಟ್ಸ್ಮನ್ಸ್ ಗಳನ್ನ ಮಾತ್ರ ಹಾಕೊಂಡಿದ್ರು. 6 ಬ್ಯಾಟ್ಸ್ಮನ್ಸ್ ಅನ್ನ ಹಾಕೊಂಡು ಇನ್ನೆಲ್ಲ ಕೂಡ ಬೌಲರ್ಸ್ ನ ಕೂಡ ಹಾಕೊಂಡಿದ್ರು. ಅದಾದ್ಮೇಲೆ ಇಶಾನ್ ಕಿಶನ್ ಎಲ್ಲ ಬಿಟ್ಬಿಟ್ಟಿದಾರೆ ಅಂತ ತುಂಬಾ ಶಾಕ್ ಕೂಡ ಆಗಿದ್ರು. ಅರೆ ಇಂತ ಒಳ್ಳೆ ಫಾರ್ಮರ್ ಇರೋ ಪ್ಲೇಯರ್ ನ ಬಿಟ್ಟಿದ್ರಲ್ಲ ಗುರು ಅಂತ. ಬಟ್ ಅಸಲಿ ಮ್ಯಾಟರ್ ಇರೋದೇ ಇಲ್ಲಿ ಕೇವಲ 6 ಜನ ಬ್ಯಾಟ್ಸ್ಮನ್ ಹಾಕೊಂಡು ಒಂದು ಹೈಯೆಸ್ಟ್ ಸ್ಕೋರ್ ಅನ್ನ ಚೇಸ್ ಮಾಡಕ್ ಆಗುತ್ತಾ ಇಲ್ವಾ ಅನ್ನೋ ಒಂದು ಗೇಮ್ ಪ್ಲಾನ್ ಇಂದ ಈ ತರ ಮಾಡೋದು. ಅದಾದ್ಮೇಲೆ ಇಶಾನ್ ಕಿಶನ್ ಜಾಗಕ್ಕೆ ಆರ್ಶಿಪ್ ಸಿಂಗ್ ನ ನಿನ್ನೆ ಕೂಡ ತಗೊಂಡಿದ್ರು. ಆಕ್ಚುಲಿ ಈ ವಿಷಯಕ್ಕೆ ಗೊತ್ತಾಗಿದ್ದು ಲಾಸ್ಟ್ ಮ್ಯಾಚ್ ಎಲ್ಲ ಮುಗಿದ್ಮೇಲೆ ಪ್ರೆಸ್ ಮೀಟ್ ಮಾಡ್ತಾರಲ್ಲ ಅವಾಗಲೇ ಗೊತ್ತಾಗಿದ್ದು. ಆಕ್ಚುಲಿ ನಾವು ಈ ಮ್ಯಾಚ್ ಅನ್ನ ಮಿಸ್ ಆಗಿ ಸೋತಿದ್ದಲ್ಲ, ಬೇಕು ಅಂತಾನೆ ಸ್ಟ್ರಾಟಜಿ ಚೆಕ್ ಮಾಡಕ್ಕೋಸ್ಕರ ಸೋತಿದ್ದು ಅಂತ. ಅಂದ್ರೆ ಬೇಕು ಅಂತ ಅಂದ್ರೆ ಸ್ಟ್ರಾಟಜಿಯಲ್ಲಿ ವರ್ಕ್ ಆಗಿತ್ತು ಅಂದ್ರೆ ಈಸಿಗೆ ವಿನ್ ಆಗೋ ಮ್ಯಾಚ್ 50 ರನ್ ಏನ್ ಗುರು ಚೆಚ್ಚಿ ಬಿಸಾಕ್ಬೋದಿತ್ತು. ಬಟ್ ಕೆಲವೊಂದು ತಪ್ಪುಗಳು ಕೂಡ ಆಯ್ತು, ಏನೋ ಮಾಡಕ್ಕಾಗಲ್ಲ. ಟೀಮ್ ಇಂಡಿಯಾ ಕೂಡ ಇದೊಂದು ಪ್ರಾಕ್ಟೀಸ್ ಮಾಡ್ತಾರ ತಗೊಂಡಿದೆ ಅಂದ್ರೆ ಅದು ತುಂಬಾ ಒಳ್ಳೆ ವಿಷಯನೇ. T20 ವರ್ಲ್ಡ್ ಕಪ್ ಗೆ ತುಂಬಾ ಹೆಲ್ಪ್ ಕೂಡ ಆಗುತ್ತೆ. ಮತ್ತೆ ಈ ಸೀರೀಸ್ ಈಗಾಗಲೇ ವಿನ್ ಆಗಿರೋದ್ರಿಂದ ವಿನ್ ಆಗ್ಲಿ ಬಿಡ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಕೂಡ ಆಗೋದಿಲ್ವಲ್ಲ. ಹಾಗಾಗಿ ಒಂದು ಒಳ್ಳೆ ಮಾಸ್ಟರ್ ಮೈಂಡ್ ಅನ್ನು ಮಾಡ್ಬಿಟ್ಟು ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಅವರು ಒಂದು ಒಳ್ಳೆ ರೋಲ್ ಅನ್ನ ನಿನ್ನೆ ಟೀಮ್ ಇಂಡಿಯಾದಲ್ಲಿ ಮಾಡಿದ್ದಾರೆ. ಆಕ್ಚುಲಿ ಸುಮಾರು ನಿನ್ನೆ ಆಲ್ಮೋಸ್ಟ್ ಎಲ್ಲಾ ಫ್ಯಾನ್ಸ್ ಕೂಡ ಅಷ್ಟೇ ಇಂಡಿಯನ್ ಬ್ಯಾಟಿಂಗ್ ನೋಡ್ಬಿಟ್ಟು ಕಂಗಾಲ್ ಆಗೋಗ್ಬಿಟ್ಟಿದ್ದಾರೆ. ಈ ಅಪ್ಡೇಟ್ ಯಾವಾಗ ಬಂತು ಆಲ್ಮೋಸ್ಟ್ ಸ್ವಲ್ಪ ಸಮಾಧಾನ ಕೂಡ ಮಾಡ್ಕೊಂಡಿದ್ರೆ. ಹಾಗಾದ್ರೆ ಪರವಾಗಿಲ್ಲ, ಇದಕ್ಕಿಂತ T20 ವರ್ಲ್ಡ್ ಕಪ್ ಅಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡಬೇಕು ಅಂತ ಎಲ್ಲರೂ ಕೂಡ ಸ್ವಲ್ಪ ತೃಪ್ತಿ ಪಡ್ಕೊಂಡಿದ್ದಾರೆ. ಸೊ ಈ ಅಪ್ಡೇಟ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ
ಕಮೆಂಟ್ ಹಾಕಿ. ನಿಜವಾಗ್ಲೂ ಸೂರ್ಯಕುಮಾರ್ ಯಾದವ್ ಈ ತರ ಅಪ್ಡೇಟ್ ಕೊಟ್ಮೇಲೆ ನಾನು ಒಂದ್ಸಲಿ ಶಾಕ್ ಆಗ್ಬಿಟ್ಟೆ, ಏನಪ್ಪ ಈ ತರ ಮ್ಯಾಚಸ್ ಅಲ್ಲೂ ಕೂಡ ಪ್ರಾಕ್ಟೀಸ್ ಮಾಡೋಣ ಅಂದ್ರೆ ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ತಾಳ ಅಂತ. ನೆಕ್ಸ್ಟ್ ಲೆವೆಲ್ ಮಾತ್ರ, ಇದನ್ನ ಯೂಸ್ ಮಾಡ್ಕೊಂಡು ತುಂಬಾ ಒಳ್ಳೇದು. ನಿಮ್ಗೆ ಏನನ್ಸ್ತು ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಆಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತರಂ.